ಬಾರಿಯ ಬಜೆಟ್ನ ನಿರೀಕ್ಷೆ ಏನು ಅನ್ನೋದನ್ನ ಒಂದೊಂದಾಗಿ ನಿಮ್ಮ ಮುಂದೆ ಮಾತಾಡ್ತಾ ಹೋಗ್ತಾ ಇದ್ವಿ. ವಿಶ್ಲೇಷಕರಾದ ಶಂಕರ್ ಶೆಟ್ಟರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಸಣ್ಣ ರಿಯಾಕ್ಷನ್ ಅನಿಲಿಂದ ಪಡ್ಕೋತೀನಿ. ಎಸ್ ಅನಿಲ್? ಅದು ಸಣ್ಣ ರಿಯಾಕ್ಷನ್ ಅಲ್ಲ, ಸಂಪೂರ್ಣವಾದ ರಿಯಾಕ್ಷನ್ ಅಂತ ಹೇಳಿ. ಯಾಕಂದ್ರೆ ಪ್ರಶಾಂತ್ ಅವ್ರು ಮಾತಾಡಿದ್ದಾರೆ, ಆಮೇಲೆ ನಮ್ಮ CA ಸಾಹೇಬ್ರು ಮಾತಾಡಿದ್ದಾರೆ, ಮೇಡಮ್ ಅವ್ರು ಮಾತಾಡಿದ್ದಾರೆ, ಗೌಡ್ರು ಮಾತಾಡಿದ್ದಾರೆ. ಸೊ ಮೇಡಮ್, ಈಗ ಆವಾಗಿಂದ ಚರ್ಚೆ ವಿಚಾರ ಏನಾಗಿದೆ ಅಂತಂದ್ರೆ, ಭಾಗ್ಯಗಳು ಕೊಟ್ಟಿದ್ದಾರೆ ದುಡ್ಡಿಲ್ಲ, ಭಾಗ್ಯಗಳು ಕೊಟ್ಟಿದ್ದಾರೆ ದುಡ್ಡಿಲ್ಲ, ಭಾಗ್ಯಗಳು ಕೊಟ್ಟಿದ್ದಾರೆ ದುಡ್ಡಿಲ್ಲ. ಭಾಗ್ಯಗಳಿಗೆ ಏನು ಅನಿಲಿಗೆ ಕೊಟ್ಟಿದ್ದಾರಾ, ಪ್ರಶಾಂತ್ ಅವ್ರಿಗೆ ಕೊಟ್ಟಿದ್ದಾರಾ? ಇಲ್ಲಿ ಭಾಗ್ಯಗಳ ಬೆನಿಫಿಷಿಯರ್ಸ್ ಏನಿದ್ದಾರೆ, ಗೃಹ ಜ್ಯೋತಿ 2 ಕೋಟಿ ಜನ, 2 crore ಹೌಸಸ್ ಗೃಹ ಜ್ಯೋತಿ ಅಂದರೆ ಪ್ರತಿಯೊಬ್ಬರ ಮನೆಗೂ ಎಲೆಕ್ಟ್ರಿಸಿಟಿ ಬೆನಿಫಿಟ್ ತೊಗೊಂಡಿದ್ದಾರೆ. 2 crores, ದಿಸ್ ಇಸ್ ವಾಟ್ ದ ಗೌರ್ಮೆಂಟ್ ಡೇಟಾ. ಗೃಹ ಲಕ್ಷ್ಮಿ 1,30,00,000 ಜನ. ಶಕ್ತಿ ಯೋಜನೆ ನಡುವೆ 60 ಲಕ್ಷ ಜನ ಬಡವರು ಏನಿದ್ರು ಪಕ್ಕದೂರು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಸಿಂಧನೂರಿಂದ ರಾಯಚೂರು ನೋಡಿಲ್ಲ, ರಾಯಚೂರಿಂದ ಬೆಂಗಳೂರು ನೋಡಿಲ್ಲ, ಅಂಥವರು 60 ಲಕ್ಷ ಜನ ಹೆಣ್ಮಕ್ಳು. ಯುವ ನಿಧಿ ಸರಿಸುಮಾರು 3,70,000 ಯೂತ್ಸ್ಗಳಿಗೆ ಬೆನಿಫಿಟ್ ಸಿಕ್ಕಿದೆ. ಅದೇ ರೀತಿ ಅನ್ನಭಾಗ್ಯ 4 crore 42 lakhs, ಅಂದರೆ ಸರಿಸುಮಾರು 50% ಮೇಲೆ, ಅಂದರೆ ಸರಿಸುಮಾರು 6,65,00,000 ಚೇಂಜ್ ಇದೆ ಇವತ್ತು ನಮ್ಮ ಪಾಪ್ಯುಲೇಷನ್. ಐ ಆಮ್ ಟಾಕಿಂಗ್ ನಾಟ್ ವೋಟಿಂಗ್ ಪಾಪ್ಯುಲೇಷನ್, ಆಸ್ ಅ ಪಾಪ್ಯುಲೇಷನ್. ಅಂದರೆ 58,000 ಕೋಟಿ ಡಿವೈಡೆಡ್ ಬೈ ದಿಸ್ ನಂಬರ್ ಮಾಡಿದಾಗ, ದೀಸ್ ಆರ್ ದ ಬೆನಿಫಿಟ್. ಸರ್ಕಾರ ಇರಬೇಕಾಗಿರೋದು ಯಾರಿಗೋಸ್ಕರ? ಅದಾನಿ ಅಂಬಾನಿಗೋಸ್ಕರ ಸರ್ಕಾರ ಇರಬೇಕಾಗಿದ್ದಂಥದ್ದಲ್ಲ, ಬಡವರಿಗೋಸ್ಕರ. ಒಂದು ನಿಮಿಷ ಅಲ್ಲ, ಈಗ ನಾನು ಭಾರತೀಯ ಜನತಾ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಜೊತೆ ಕೂತ್ಕೊಂಡಿದ್ದೀನ, ಅದಾನಿ ಕಾರ್ಪೊರೇಟ್ ಕಂಪ್ನಿಯ ಸ್ಪೋಕ್ಸ್ ಪರ್ಸನ್ ಜೊತೆ ಕೂತ್ಕೊಂಡಿದ್ದೀನ, ಅರ್ಥ ಆಗ್ತಾ ಇಲ್ಲ ನನಗೆ. ಅಲ್ಲ ರೀ, ಅದಾನಿ ಅಂಬಾನಿ ಅಂದಿದ ತಕ್ಷಣ ನಿಮ್ಗೆ ಯಾಕೆ ಬೇಜಾರಾಗುತ್ತೆ? JDS ನವರಿಗೆ, ಬಿಜೆಪಿ ಅವರಿಗೆ ಅಲ್ಲ, ನಿಮ್ ಇತಿಹಾಸ ಗೊತ್ತಿದೆ ಅಲ್ಲ. ಕಿಂಗ್ ಫಿಶರ್ ಮಾಲೀಕರಿಗೆ ತಾವೇ ರಾಜ್ಯಸಭೆ ಮೆಂಬರ್ ಮಾಡಿರೋದು. JDS ನೈತಿಕತೆ ಬಗ್ಗೆ ಮಾತಾಡೋದು ಬೇಡ, ಒಂದ್ ನಿಮಿಷ ಇರಿ, ಹೇಳ್ತೀನಿ ಕೇಳಿ, ಒಂದ್ ನಿಮಿಷ ಕೇಳ್ರಿ. ಅಲ್ಲ, ಸಮಾಧಾನ ಅಲ್ಲ. ಒಬ್ಬ ಕಾಂಗ್ರೆಸ್ ವಕ್ತಾರ ಮಾತಾಡ್ಬೇಕಾದ್ರೆ 7 ಜನ 8 ಜನ 6 ಜನ ಒಪ್ಪೋ ಮೈ ಗಾಡ್, ನಾನು ಹೆಂಗ್ ಮಾತಾಡ್ಬೇಕು? ನಮ್ಮ ಅಲ್ಲಲ್ಲ, ನಿಮ್ಮಂಗೆ ಸ್ವಾತಂತ್ರ್ಯ ಕಿತ್ಕೊಂಡಿಲ್ಲ. ಅಲ್ಲ ಸ್ವಾಮಿ, RTI ಕೊಟ್ಟವ್ರು ನಾವು, RTI ಕೊಟ್ಟವ್ರು ನಾವು, RTI ಕೊಟ್ಟವ್ರು ನಾವು. ಅಲ್ಲ ಸ್ವಾಮಿ, ಅಲ್ಲ ನಾವು ಬಜೆಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆದ್ರೆ ನೈತಿಕತೆ ಬಗ್ಗೆ ಮಾತಾಡಿದಾಗ ನಾವು ಅದನ್ನು ಸ್ಟ್ಯಾಂಡ್ ತಗೊಳ್ಳಬೇಕಾಗ್ತದೆ. ಒಬ್ಬ ಬಡ ಡ್ರೈವರ್ ಒಬ್ಬ ಬಂದು ಕಷ್ಟ ಹೇಳ್ಕೊಂಡ್ರೆ ಅವನ್ನ ಜೈಲಿಗೆ ಕಳಿಸ್ತೀರಾ ಅಂದ್ರೆ ನೀವು ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದೀರಾ ಅನ್ನೋದು. ಈಗ 4,70,000, ನಾನು ಅಲ್ಲಿಗೆ ಹೋಗ್ತಾ ಇಲ್ಲ, ಕೇಂದ್ರಕ್ಕೆ ಹೋಗ್ತಾ ಇಲ್ಲ, ರಾಜ್ಯಕ್ಕೆ ಬರ್ತಾ ಇದ್ದೀನಿ. ಯಾಕಂದ್ರೆ ರಾಜ್ಯ ತೆರಿಗೆ ಕಟ್ಟುವಂತ ವಿಧಾನ ಮತ್ತು ನಂಬರ್ ಹೇಳ್ತಾ ಇದ್ದೀನಿ. 4,30,000 crore ನಾವು ಕೊಡ್ತಿರೋದು, ನಾವು ಬರ್ತಿರೋದು 62,827 ಕೋಟಿ. ಇರಲಿ ಒಂದು ಕಡೆಗೆ. ಆಸ್ ರೈಟ್ಲಿ ಪ್ರಶಾಂತ್ ಸೆಡ್, ಈ ಒಂದು ಏನಂತೀರಿ ಕೊಡುಗೆಗಳಿಂದ, ಸರ್ಕಾರದ ಕೊಡುಗೆಗಳಿಂದ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ, ವಿ ಆಲ್ ನೋ ದ್ಯಾಟ್. ಬಟ್ ಪ್ರಿನ್ಸಿಪಲಿ ಪಾಲಿಟಿಕಲಿ ವಿ ಆರ್ ಹಿಯರ್. ನಾವು ಇಲ್ಲಿರುವಂಥದ್ದು ಜನರ ಸೇವೆಗೋಸ್ಕರ. ಎಲೆಕ್ಷನ್ಸ್ ಅನ್ನೋದು ಬರ್ತದೆ ಹೋಗ್ತದೆ. ಒಂದ್ ಸೆಕೆಂಡ್ ಸಣ್ಣ ಇದೆ, ಪ್ಲೀಸ್ ನೋಡಿ. ಈಗ ನೀವು ಅನಿಲ್ ಅಂಬಾನಿ ಕೊಡಲ್ಲ, ಸರಿ ಇದೆ. ಅನಿಲ್ ಅಲ್ಲಲ್ಲ, ನಾನು ಕೊಡ್ಬೇಕು. ಅಲ್ಲ, ಅನಿಲ್ ಅಲ್ಲ, ಅದಾನಿ ಅಂಬಾನಿ ಕೊಡಲ್ಲ, ಸರಿ ಇದೆ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಒಂದು ಸರ್ಕಾರವಾಗಿ ನೀವು ಓಟಿನ ಆಸೆಗೋಸ್ಕರ ಮುಂದೆ ಲೋಕಸಭಾ ಚುನಾವಣೆ ಬರ್ತದೆ ಅನ್ನುವ ಕಾರಣಕ್ಕೋಸ್ಕರ ಈಗ ಅನಿಲ್ ತಡ್ಕಲ್ ಮನೆಗೆ ಯಾಕೆ ವಿದ್ಯುತ್ ಫ್ರೀ ಕೊಡಬೇಕು? ಕೊಡಬಾರದು. ಪ್ರಶಾಂತ್ ನಾಥ್ ಕೊಡಬಾರದು ವಿದ್ಯುತ್ ಫ್ರೀ. ಸರ್, ಅದನ್ನೇ ನಾನು ನಂಬರ್ ನಿಮ್ಗೆ ಹೇಳ್ತಾ ಇದ್ದೀನಿ. ಮನೆಯವರಿಗೆ ಯಾಕೆ ಬಸ್ ಅಲ್ಲಿ 6,25,00,000 ಜನರಿಗೆ ಮಾಡ್ಲಿಕ್ಕೆ ಆಗಿಲ್ಲ ನಿಮ್ಮ ಹತ್ರ? ಅಲ್ಲಲ್ಲ, ಐ ಕಂಪ್ಲೀಟ್ಲಿ ಅಗ್ರಿ. ಸರ್ ಒಂದ್ ನಿಮಿಷ ಸರ್, ನನ್ನ ಟೈಮ್ ತಗೋಬೇಡಿ ಸರ್, ಪ್ಲೀಸ್ ಮೈ ರಿಕ್ವೆಸ್ಟ್ ಸರ್. ನಂದೇ ಇದ್ದಿದ್ದು ಟೈಮ್. ನೋ, ಇಟ್ ಇಸ್ ನಾಟ್ ಅಬೌಟ್ ಹೆಲ್ಪಿಂಗ್, ಐ ಹೆಲ್ಪ್ ಮೈ ಸೆಲ್ಫ್. ಎಲೆಕ್ಟ್ರಿಸಿಟಿ 200 ಯೂನಿಟ್ ಇಟ್ಟಿರೋದು ಬಡವರಿಗೆ ಮಾತ್ರ ಅಲ್ಲ, ಕರೆಕ್ಟ್. ಬಹಳ ಮುತುವರ್ಜಿಯಿಂದ ಕಡಿಮೆ ಯೂಸ್ ಮಾಡಿದವ್ರಿಗೂ ಅವ್ನು ಸಾಹುಕಾರ ಇದ್ರು ಕಡಿಮೆಗೆ ಅಂತ ಕೊಟ್ಟಿರೋದು. ಒಂದ್ ನಿಮಿಷ, ಆತ ಬರೀ 200 ಮಾತ್ರ ಕನ್ಸ್ಯೂಮ್ ಮಾಡಿದ್ರೆ. ಸರ್ ಆಯ್ತಲ್ಲ ಸರ್, ಒಂದ್ ಸೆಕೆಂಡ್. ಈಗ ಇದೇ ದಿಸ್ ಇಸ್ ದ ಪ್ರಾಬ್ಲಮ್. ಒಂದ್ ನಿಮಿಷ, ಈಗ ಅವ್ರು ಹೇಳ್ತಾ ಇದ್ರು, ಈಗ ನಾವು ಒಂದು ಸ್ಕೀಮ್ನ ತರ್ತೀವಿ, SEP TSP ಅಂತ, ಅಂದ್ರೆ ರಿಸರ್ವೇಶನ್ ಫಾರ್ ದ ಕಾಂಟ್ರಾಕ್ಟ್. ಅವಾಗ ಏನ್ ಹೇಳ್ತಾರೆ, ಅಲ್ಲ ರೀ SC ST ಗಳು ಕಾಣ್ತಾರೆ, ಆ ಸ್ವಾಮಿಯವರು ಲಿಂಗಾಯತರು ಬೇರೆಯವ್ರು ಕಾಣಲ್ವಾ ನಿಮ್ಗೆ?
ಅಲ್ಲ ಸ್ವಾಮಿ, ಎಲೆಕ್ಟ್ರಿಸಿಟಿ ಎಲ್ಲರಿಗೂ ಕೊಟ್ಟಿದ್ದೀವಿ, ಅದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಬಸ್ಸಲ್ಲಿ ಎಲ್ಲರಿಗೂ ಕೊಟ್ಟಿದ್ದೀವಿ, ಅದು ಕಾಣಿಸ್ತಾ ಇಲ್ಲ. ಅಲ್ಲ, ಇಲ್ಲಿ ಏನಾಗುತ್ತೆ, ಹ್ಯಾಸ್ ಈ ರೈಟ್ಲಿ ಸೆಡ್, ನನ್ನ ಜವಾಬ್ದಾರಿ ಆಗಿರಬೇಕು. ಈಗ ಫಾರ್ ಎಕ್ಸಾಂಪಲ್, ನನ್ನ ಹೆಂಡತಿ 2,000 ರೂಪಾಯಿ ತಗೊಂತಿಲ್ಲ, ನನ್ನ ಅತ್ತೆ 2,000 ರೂಪಾಯಿ ತಗೊಂತಿಲ್ಲ, ನಮ್ಮ ತಾಯಿ 2,000 ರೂಪಾಯಿ ತಗೊಂತಿಲ್ಲ. ಯಾಕೆ ಈ ನಂಬರ್ ಹೇಳ್ತಾ ಇದ್ದೀನಿ ಅಂದರೆ, 3,30,00,000 ಜನ ಹೆಣ್ಮಕ್ಳಿದ್ದಾರೆ. ಇವತ್ತು ಬೆನಿಫಿಷಿಯರ್ಸ್ ಎಷ್ಟಿದ್ದಾರೆ ಇನ್ ಟರ್ಮ್ಸ್ ಆಫ್ ಗೃಹ ಯೋಜನೆ, ಸಾರಿ ಯಾವುದು ಶಕ್ತಿ ಯೋಜನೆ, 60 ಲಕ್ಷ ಜನ. ಅದೇ ತರಹ ಗೃಹಲಕ್ಷ್ಮಿ 3,34,00,000 ಜನ ಇದ್ರೆ ಬೆನಿಫಿಷಿಯರ್ಸ್ ಆರ್ 1,30,00,000. ಒಂದು ನಿಮಿಷ ಮೇಡಮ್, ಒಂದು ನಿಮಿಷ ಇರಿ. ಈಗ ವಿಚಾರ ಇರುವಂತದ್ದೇನು ಅಂತಂದ್ರೆ, ಇವೆಲ್ಲನ ಹೆಂಗ್ ಬೇಕಂಗೆ ಇಂಟರ್ಪ್ರಿಟೇಟ್ ಮಾಡ್ಬೋದು ನಾವು. ದಿಸ್ ಇಸ್ ದ ನಂಬರ್ಸ್ ವಿಚ್ ವಿ ಕ್ಯಾನ್ ಇಂಟರ್ಪ್ರಿಟೇಟ್, ಹೆಂಗ್ ಬೇಕಾದ್ರೆ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ಅವರು ಮಾತೆತ್ತಿದ್ರೆ ಕೇಂದ್ರ ಸರ್ಕಾರ ಕೊಡ್ತದೆ, ಮಾತೆತ್ತಿದ್ರೆ ಕೇಂದ್ರ ಸರ್ಕಾರ, ಅವ್ರ ಅಪ್ಪನ ಮನೆಯಿಂದ ಕೊಡ್ತದೆ ಕೇಂದ್ರ ಸರ್ಕಾರ ರೀ, ನಾವು ಕಟ್ಟ ತೆರಿಗೆಯಿಂದ ಕೊಡ್ತದೆ. ಯಾಕೆ ಸುರೇಶ್ ಅವ್ರ ಹತ್ರ ಮಾತಾಡಿದ್ರು ಅಂದ್ರೆ, ನಾಳೆ ವಿ ಆರ್ ಗೋಯಿಂಗ್ ಟು ಬಿ ಗಿವಿಂಗ್ 12 lakh crore. ನಾನು ಅದನ್ನ ಸಮರ್ಥನೆ ಮಾಡ್ಕೊಂತೀನಿ. ಅಂಡ್ ಇನ್ ಕೇಸ್ ನೀವು ಕೊಡದೇ ಇದ್ದಿದ್ದು ನೀವು ಏನಾದ್ರು ಕೊಡದೇ ಇದ್ರೆ ನಾವು ಸಪರೇಟ್ ದೇಶನೂ ಕೇಳ್ತೀವಿ. ನಾವು ಈ ರಾಜ್ಯ ಏನ್ ಯಾರಪ್ಪನ ಮನೆ ಆಸ್ತಿ ಅಲ್ಲ, ಒಂದು ಕೇಳಿ. ಅಂಡ್ ವಿ ಆರ್ ದ ಯೂನಿಯನ್ ಆಫ್ ಸ್ಟೇಟ್ಸ್, ಇನ್ ದ ಕಾನ್ಸ್ಟಿಟ್ಯೂಷನ್ ವಿ ಆರ್ ದ ಯೂನಿಯನ್ ಆಫ್ ಸ್ಟೇಟ್ಸ್. ನನ್ನ ಸರ್ಕಾರ ನಾವು ಕೊಡುವಂತ ತೆರಿಗೆಯನ್ನು, ನನಗೆ ದುಡ್ಡನ್ನು ನಾವು ವಾಪಸ್ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಐ ಕ್ಯಾನ್ ಬಿ ಸಪರೇಟ್. ಹೌದು, ಅಲ್ಲಲ್ಲ, ಐ ಕ್ಯಾನ್ ಬಿ ಸಪರೇಟ್. ಆನ್ ದ ರೆಕಾರ್ಡ್ಸ್ ಐ ಆಮ್ ಟೆಲ್ಲಿಂಗ್, ಇಫ್ somebody has a guts in BJP, they can file a case against me. This is the union of states. This is not independent ದೇಶ. ಹೌದು, ಮುರಿಯ ಮಾತಲ್ಲ, ನೀವು ಮುರಿಯ ಮಾತಾಡೋದು. 4 ಭಾಗ ಆಗಬೇಕು ದೇಶ. ಲೆಟ್ಸ್ ನಾಟ್ ಗೋ ಇನ್, ಲೆಟ್ಸ್ ಕಮ್ ಟು ಬಜೆಟ್. ನಾನು ಹೇಳ್ತೀನಿ ಕೇಳಿ. ಮೇಡಮ್ ಅವರೇ, ನಿಮ್ಮ ವಾಯ್ಸ್, ನಿಮ್ಮ ಧೈರ್ಯ ನಾನು ಮೆಚ್ಕೊಂತೀನಿ. 1,87,000 ಕೋಟಿ ತೆರಿಗೆ ತರೋದ್ರಲ್ಲಿ ನೀವು ಭಾಷೆ ಹೆಂಗಿದ್ರೆ ನಿಮ್ಮ ಜೊತೆ ಆಗಿದೆ. 25 ಸಂಸದರಿದ್ದಾರೆ, 27 ಮೆಂಬರ್ಸ್. ಶಂಕರ್ ಶೆಟ್ಟಿ, ನೋ ಲೆಟ್ಸ್ ಇದು ವಿಷಯಾಂತರ ಆಗೋದು ಬೇಡ. ವಿಲ್ ಕಮ್ ಟು ಬಜೆಟ್. ಶಂಕರ್ ಶೆಟ್ಟಿ ಒಂದು ರಿಯಾಕ್ಷನ್ ತಗೊಳ್ತೀನಿ. ಎಸ್ ಶಂಕರ್ ಶೆಟ್ಟಿ, ಈ ಬಾರಿಯ ನಿರೀಕ್ಷೆಗಳು ಏನಂದರೆ, ಈ ಹಣ ಸಂಗ್ರಹಣೆ ಹೇಗೆ ಮಾಡ್ತಾರೆ ಅಂತ ಅದೇ ಕುತೂಹಲ. ಆ್ಯಕ್ಚುಲಿ ಈ ಬಜೆಟ್ ಇದ್ದು ಈ ಭಾಗ್ಯಗಳಿಗೆ ಇಷ್ಟೆಲ್ಲ ಲಾಸ್ಟ್ ಟೈಮ್ ಅವರ ಇಂಟ್ರೀಮ್ ಬಜೆಟಲ್ಲಿ ಏನೋ 35,000 ಕೋಟಿಯನ್ನು ಕೊಟ್ಟು ಅಂತ ಹೇಳ್ತಾರೆ. ಈ ಸಲ ಮೋರ್ ಆರ್ ಲೆಸ್ 55,000 crores ಆಗ್ಬೋದು ಅಂತ ಲೆಕ್ಕಾಚಾರ. ಇದಕ್ಕೆ ಎಲ್ಲಿಂದ ಹಣ ಸಂಗ್ರಹ ಮಾಡ್ತಾರೆ ಎಂಬುದೇ ಕುತೂಹಲ. ಆ್ಯಕ್ಚುಲಿ ಇದು ಸಿದ್ದರಾಮಯ್ಯನವರ 15ನೇ ಬಜೆಟ್. ಬಹುಶಃ ಭಾರಿ ಕಷ್ಟಪಡಬೇಕಾಗ್ತದೆ ಹಣ ಸಂಗ್ರಹಣಕ್ಕೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ನಿಮ್ಮ ಸ್ಟ್ಯಾಂಪ್ ಡ್ಯೂಟಿ, ವೆಹಿಕಲ್ ಟ್ಯಾಕ್ಸ್, ಲಿಕರ್ ಟ್ಯಾಕ್ಸ್ ಎಲ್ಲ ಇನ್ಕ್ರೀಸ್ ಮಾಡಿ ಆಗಿದೆ ಆ್ಯಕ್ಚುಲಿ ಲಾಸ್ಟ್ ಇದರಲ್ಲಿ. ಪುನಃ ಈ ಸೆಕೆಂಡ್ ಟೈಮ್ ಎಗೈನ್ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಕಮ್ಮಿ. ಸೊ ಓನ್ಲಿ ರಿಸೋರ್ಸ್ ಅಂದರೆ ಅವ್ರಿಗೆ ಸಾಲ ಮಾಡೋದು ಮಾತ್ರ ಒಂದು ರಿಸೋರ್ಸ್ ಇರ್ಬೋದು. ಎಡಿಷನಲ್ ಎಲ್ಲಿಂದ ಹಣ್ತಾರೆ ಅಂದರೆ ಸಾಲ ಮಾಡೋದೇನು ತಪ್ಪಲ್ಲ. ದೊಡ್ಡ ಇಕಾನಮಿ ನೋಡಿದರೆ ಹೈಯೆಸ್ಟ್ ಸಾಲಗಳು ದೊಡ್ಡ ಇಕಾನಮಿಗಳಿಗೆ ಇರೋದು. ನಿಮ್ಮ ಅದಾನಿ ಅಂಬಾನಿ ವಿಷಯಗಳಿದ್ದು ಬ್ಯಾಂಕ್ಗಳು ಹೈಯೆಸ್ಟ್ ಸಾಲ ಕೊಡೋದೇ ಅದಾನಿ ಅಂಬಾನಿಗಳಿಗೆ. ಅದೇ ರೀತಿ ಜಗತ್ತಲ್ಲಿ ಸಹ ಹೈಯೆಸ್ಟ್ ಸಾಲ ಮಾಡಿದವರು USA, ನಂಬರ್ 1 ನಿಮ್ಮದು ವರ್ಲ್ಡ್. ಅವರ ಸಾಲ ಎಷ್ಟು ಗೊತ್ತಾ? ನಮ್ಗಿಂತ ಪರ್ ಹೆಡ್ 45 ಟೈಮ್ಸ್ ಜಾಸ್ತಿ ಉಂಟು. ಇಂಡಿಯನ್ಸ್ಗೆ 10 ರೂಪಾಯಿ ಸಾಲ ಆದರೆ ಅವರಿಗೆ 42 ರೂಪಾಯಿ ಸಾಲ ಉಂಟು ಪರ್ ಹೆಡ್ ತಲೆ ಮೇಲೆ. ಸೊ ಸಾಲ ಮಾಡಿದ ಕೂಡಲೇ ದೊಡ್ಡ ಇದಲ್ಲ. ಬಟ್ ಸಾಲ ರಿಪೇಮೆಂಟ್ ಮಾಡೋದು ಪುನಃ ಎಡಿಷನಲ್ ಬರ್ಡ್ಸಾಗಿ ಇಂಟ್ರೆಸ್ಟ್ ಕೊಡಬೇಕಲ್ಲ, ಅದು ಪುನಃ ಎಡಿಷನಲ್ ಬರ್ಡನ್ ಆಗ್ತದೆ. ಸಾಲ ನಿಮಗೆ ಕೊಡ್ತೇವಲ್ಲ, ಸಾಲದ ರಿಪೇಮೆಂಟ್ ಉಂಟಲ್ಲ, ಅದು ಎಡಿಷನಲ್ ಬರ್ಡನ್ ಆಗ್ತದೆ. ಸೊ ಸಾಲ ಆಗ ಪುನಃ ಖರ್ಚುಗಳು ಜಾಸ್ತಿ ಆಗ್ತದೆ. ಸೊ ಸಾಲ ಮಾಡೋದಕ್ಕೆ ಅವ್ರು ವಿದಿನ್ ದಿ ಫಾರ್ಮುಲಾ ಉಂಟು. ಅದಕ್ಕೆ ಏನಂತ ಹೇಳಿದ್ರು ಅದರ ಮುಖಾಂತರ ಸಾಲ ಮಾಡ್ತಾರೆ, ಏನಿಲ್ಲ. ಬಟ್ ಎಲ್ರಿಗೂ ಕುತೂಹಲ ಇದೆ. ಮತ್ತು ಈ ಬಜೆಟಲ್ಲಿ ನಮ್ಗೆ ಏನೋ ಅಂತ ಎಕ್ಸ್ಪೆಕ್ಟೇಷನ್ ಮಾಡಲಿಕ್ಕಿಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೂ ಎಲ್ಲಿನೂ ಕೊಡುವಾಗಿಲ್ಲ. ಯಾಕಂದರೆ ಇಲ್ಲ ಎಡಿಷನ್ ಇದನ್ನು ಈ ಗೌರ್ಮೆಂಟ್ ಅಂತಲ್ಲ, ಮುಂದೆ ಬಂದ ಗೌರ್ಮೆಂಟ್ಗಳಿಗೆ ಪ್ರಾಬ್ಲಮ್. ರಾಜ್ಯದ ಇಕಾನಮಿಯನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳೋದು. ಬಟ್ ಒಂದು ವಿಷಯ ಹೇಳ್ತಾನೆ, ಸಿದ್ದರಾಮಯ್ಯನವರು ಒಂದು ಹೇಳ್ತಾ ಇದ್ದಾರೆ ವಿಷಯ ಏನಂದರೆ, ಏನು ಅಪೋಸಿಷನ್ಸ್ ಹೇಳ್ತಾರೆ ಗವರ್ಮೆಂಟ್ ದಿವಾಳಿ ಆಗಿದೆ. ಬಟ್ ನಮ್ಮ ಸರ್ಕಾರ ಸುಭದ್ರ ಉಂಟು ಆರ್ಥಿಕವಾಗಿ. ಅದೇ ನಮಗೆ ಇರೋ ಧೈರ್ಯ. ನಮಗಿರೋ ಧೈರ್ಯ ಅಂದರೆ CM ಅವ್ರು ನಾಟ್ ಓನ್ಲಿ CM, ಈಸ್ ಫೈನಾನ್ಸ್ ಮಿನಿಸ್ಟರ್ ಆಲ್ಸೋ. ಅವ್ರೇನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂದರೆ, ನಮ್ಮದು ಆರ್ಥಿಕತೆ ನಾವು ಬರೀ ಬಲವಾಗಿ ದೃಢವಾಗಿ ಉಂಟು, ಸುಭದ್ರವಾಗಿ ಉಂಟು ನಮ್ಮ ಆರ್ಥಿಕತೆ, ಅದಕ್ಕೆ ಯಾರು ಹೆದರುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಮೊದಲು ನಾನು ಐ ವಾಂಟ್ ಟು ಕಂಡೆಮ್ ಏನು ಹೇಳಿದ್ದಾರೆ ಕಾಂಗ್ರೆಸ್ ವಕ್ತಾರರು. ಇಷ್ಟು ಈಸಿಯಾಗಿ ದೇಶ ವಿಭಜನೆಯ ಮಾತನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಬಿಟ್ರೆ ನಿಜವಾಗ್ಲೂ ಆ ದೇಶದೇ ತುಕಡೆ ಹೊಂಗೆ ಅನ್ನೋದನ್ನ ನಿಜನೇ ಆಗೋಗುತ್ತೆ. ದಯವಿಟ್ಟು ಇಂಥ ಮಾತುಗಳನ್ನ ಹೇಳಬೇಡಿ. ಡೋಂಟ್ ಥಿಂಕ್ ಆಫ್ ಇಟ್ ಆಸ್ ಈಸಿಯಾಗಿ. ದಯವಿಟ್ಟು ಈ ಸುಳ್ಳುಗಳನ್ನ ಈ ಬಜೆಟ್ಗೆ ದೇಶ ತುಕಡೆ ವಿಷಯ ಬೇಡ್ರಿ, ಖಾಲಿ ಬಜೆಟ್ ಬಗ್ಗೆ ಆರ್ಥಿಕತೆ ಬಗ್ಗೆ ಮಾತಾಡುವ. ಮಾತಾಡ್ಬೇಕಂತ ಏನೋ ರೂಲ್ ಇದೆಯಾ?
ನಿಮ್ದೇನಿದೆ ಅದು ಮಾತಾಡಿ, ನಿಮ್ ವಾಯ್ಸ್ ರೈಸ್ ಮಾಡಿ. ಕೇಳಿಸ್ಕೊಳ್ಳಿ ಒಂದ್ ಸ್ವಲ್ಪ. ನಾವು ಅದನ್ನೇ ಹೇಳ್ತಾ ಇರೋದು. ನಮ್ಮ ಆರ್ಥಿಕ ವಿಷಯವನ್ನು ಹ್ಯಾಂಡಲ್ ಮಾಡೋದಕ್ಕೆ ಯಾವಾಗ್ಲೂ ಕಂಪ್ಲೇಂಟ್ ಮೋದಿ 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 ಅದಾನಿ 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 ಅಷ್ಟೇ ಆಯ್ತು. ಇದೇ ಅದಾನಿನ ರೆಡ್ ಕಾರ್ಪೆಟ್ ಹಾಕೊಂಡು ತೆಲಂಗಾಣ ರೇವಂತ್ ರೆಡ್ಡಿ ಅವರು ಇನ್ವೆಸ್ಟ್ಮೆಂಟ್ ಕರೆದಿದ್ದಾರೆ. ದಯವಿಟ್ಟು ಒಂದ್ ನಿಮಿಷ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇವಾಗ ಸಾಲ ಮಾಡೋದು ತಪ್ಪಲ್ಲ. ಹೌದು, ತಪ್ಪಲ್ಲ. ಎಲ್ಲಾ ಸರ್ಕಾರಗಳು ಮಾಡುತ್ತೆ. ಅದು ಒಂದು, ಅದನ್ನ ಮಾಡೋದಕ್ಕೆ ಒಂದು ನೀತಿ ಮತ್ತೆ ಒಂದು ರೂಲ್ಸ್ ಇರುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸಾಲ ಯಾಕೆ ಮಾಡ್ತಾ ಇದ್ದಾರೆ? ನಾನು ಮುಂಚೆ ಹೇಳ್ದಂಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ಗೋಸ್ಕರ ಸಾಲ ಮಾಡ್ತಾ ಇರೋದು. ಅದು 11% ಇನ್ಕ್ರೀಸ್ ಆಗಿದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 12% ಡಿಕ್ರೀಸ್ ಆಗಿದೆ. ಓವರ್ ಆಲ್ ದೇಶಾದ್ಯಂತ ಮೋದಿ ಗವರ್ಮೆಂಟ್ ಕ್ಯಾಪೆಕ್ಸ್ ಅಂತ 30% ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಏನು ಹಿಂಗಂದ್ರೆ ನಾನು ಹೇಳ್ದಂಗೆ ಯಾವ್ದ್ರಲ್ಲಿ ನಮಗೆ ಜಾಸ್ತಿ ರೆವೆನ್ಯೂ ಬರುತ್ತೋ, ಲಾಂಗ್ ಟರ್ಮ್ ನಮಗೆ ಏನ್ ಬೆನಿಫಿಟ್ ಇದೆಯೋ ಅದನ್ನ ಕೊಡೋದಿಕ್ಕೆ, ಅದನ್ನ ಇನ್ವೆಸ್ಟ್ ಮಾಡೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಈ ನೋಡಿ ದೇಶಾದ್ಯಂತ ಯುವಕರು ಬರೀ ಇವತ್ತು ಮಾತ್ರ ಯೋಚನೆ ಮಾಡ್ತಾ ಇಲ್ಲ, ಇವತ್ತೂ ಯೋಚನೆ ಮಾಡ್ತಾ ಇದ್ರೆ, ಮುಂದಿನ ದಿನದ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದಾರೆ. ಫ್ಯೂಚರ್ ಗಟ್ಟಿ ಮಾಡೋದು ನಮ್ಮ ಬಿಜೆಪಿ ಇದ್ರದ್ದು. ಮೇಡಮ್, ನೀವು ಎಲ್ಲರಿಗೂ ಇಷ್ಟು ಟೈಮ್ ಕೊಟ್ಟಿದ್ದೀರಾ. 50% ಮಹಿಳೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಇನ್ನು ಇಲ್ಲಿ ಇರುವಂತಹ ನಾವೇನು ಒಂದು ವೆರಿ ಫೋಕಸ್ಡ್ ಆಗಿ ಏನ್ ನೋಡ್ಬೇಕು ಈ ಬಜೆಟ್ ಅಲ್ಲಿ ಅಂದ್ರೆ, ಬಜೆಟ್ ಎಸ್ಟಿಮೇಟ್ಸ್ ಅಲ್ಲಿ ಕೊಟ್ಟಿರುವಂತದ್ದು ನಮ್ಮ ಗ್ಯಾರಂಟಿ ಸ್ಕೀಮ್ಗೆ 57,910 crore. ಅದು ನಿಜವಾಗ್ಲೂ ಎಷ್ಟು ಬಂದಿದೆ ಅನ್ನೋದನ್ನ ಫಸ್ಟ್ ಒಂದು ಕಣ್ಣಿಟ್ಟಿರ್ಬೇಕು. ಎಷ್ಟು ಖರ್ಚು ಮಾಡಿದ್ದಾರೆ ಅದ್ರ ಬಗ್ಗೆ ಅಂತ. ಇವ್ರು ಇಷ್ಟು ನಂಬರ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಬೆನಿಫಿಟ್ ಹೋಗಿದೆ, ಎಷ್ಟು ದುಡ್ಡು ಖರ್ಚಾಗಿದೆ, ಅವಲೋಕನ ಅಂತ ಒಂದು ವೆಬ್ಸೈಟ್ ಇದೆ. ದಯವಿಟ್ಟು ಎಲ್ಲರೂ ನಿಮ್ ವ್ಯೂವರ್ಸ್ ಹೋಗಿ ನೋಡ್ಬೋದು. ನಿಜವಾಗ್ಲೂ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಸ್ಪೆಂಡ್ ಮಾಡಿದ್ದಾರೆ ಅಂತ ತೋರ್ಸತ್ತೆ. ಅದರಲ್ಲಿ 34% ಬಜೆಟ್ ಸ್ಪೆಂಡೇ ಮಾಡಿಲ್ಲ ಆಸ್ ಆಫ್ ಜಾನ್ವರಿ. ಇಷ್ಟು ಇವತ್ತು ನಾವು ಫೆಬ್ರವರಿಲಿ ಎಷ್ಟಾಗಿದೆ ಗೊತ್ತಿಲ್ಲ. ಫೈನಾನ್ಸ್ ಇದನ್ನ ಗ್ಯಾರಂಟೀಸ್ ಫೈನಾನ್ಸ್ ಮಾಡೋದಕ್ಕೆ, ವಿಚ್ ಬೈ ದ ವೇ ಇಸ್ 16% ಆಫ್ ಓವರ್ ಆಲ್ ಬಜೆಟ್ ಅಂಡ್ 44% ಆಫ್ ದ ಎಂಟೈರ್ ಸ್ಕೀಮ್ಸ್. ಆ ಎಲ್ಲ ಸ್ಕೀಮ್ಸ್ ನಲ್ಲಿ ಇವ್ರು ಇಷ್ಟ ಹೇಳಿದ್ರು, ಸರ್ ಯುವ ನಿಧಿಯಿಂದ ನಮ್ಮ ಯಡಿಯೂರಪ್ಪನವ್ರ ಸರ್ಕಾರ ತಂದಾಗ ಅವ್ರದಿಂದ ಬೆನಿಫಿಟ್ ಆಗಿಲ್ಲ, ಯಾಕಂತ ತೆಗೆದ್ರಿ? NEP ಅನ್ನೋದು ಎಷ್ಟು ಕಸ್ತೂರಿ ರಂಗನ್ ಮತ್ತೆ ನಮ್ಮ ರಾಜ್ಯದ MK ಶ್ರೀಧರ್ ಅವ್ರು ಕೂತ್ಕೊಂಡು ಮಾಡಿರುವಂತ NEP ಬೇಡ ಅಂತ. ಅದು ಯಾರಿಗೆ ಬೆನಿಫಿಟ್ ಆಗೋದು? ಬಡ ಮಕ್ಕಳು ಗವರ್ಮೆಂಟ್ ಸ್ಕೂಲಲ್ಲಿ ಹೋಗುವಂತವ್ರಿಗೆ. ಅದನ್ನ ತೆಗೆದು ಹಾಕಿದ್ರಿ ನೀವು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ 3,000 crore ತಗೊಂಡು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಇನ್ನೂ ಎಷ್ಟೊಂದು 3 ಜಾಸ್ತಿ ತಗೊಂಡು, ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ 2,000 ಕೋಟಿ ತಗೊಂಡು, ವಾಟರ್ ರಿಸೋರ್ಸ್ ಇದೆಲ್ಲ ತಗೊಂಡು ನೀವು ಡೈವರ್ಟ್ ಮಾಡಿರೋದು ಎಲ್ಲಿ? ನಾವು ಏನು ತಪ್ಪಂತ ಹೇಳ್ತಾ ಇಲ್ಲ ಸರ್. ವೆಲ್ಫೇರ್ ಸ್ಟೇಟ್ ಆಗಿರೋದು ಒಂದು ನಮ್ಮ ಮೋದಿ ಸರ್ಕಾರನು ಮಾಡಿರುವಂತದ್ದು. ಬಹಳಷ್ಟು ವೆಲ್ಫೇರ್ ಮೋದಿ ಸರ್ಕಾರ ಮಾಡಿರುವಂತದ್ದು ಏನು ಅಂದ್ರೆ, DBT ನೋಡಿರ್ಬಹುದು ನೀವು. ನಾವು ಇಂಪ್ಲಿಮೆಂಟೇಷನ್ ಮೇಲೆ ಕಣ್ಣಿಡ್ತೀವಿ, ಒಂದು ಓವರ್ ಆಲ್ ಡೆವಲಪ್ಮೆಂಟ್ ಮೇಲೆ ಕಣ್ಣಿಡ್ತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಕಣ್ಣಿಡ್ತೀವಿ. ಅದ್ ಬಿಡಿ, ಒಂದ್ ನಿಮಿಷ ಸರ್, ದಯವಿಟ್ಟು ನಗುವಂತ ನೆಸೆಸಿಟಿ ಇಲ್ಲ. ಸೀರಿಯಸ್ ಆಗಿ ಮಾತಾಡ್ತಾ ಇದೀವಿ, ಸೀರಿಯಸ್ ಆಗಿ ರಿಪ್ಲೈ ಕೊಡಿ. 7th ಪೇ ಕಮಿಷನ್ ಬಗ್ಗೆ ಏನು ಪ್ರಾಮಿಸಸ್ ಮಾಡಿದಾರೋ ಡೆಲಿವರ್ ಮಾಡ್ಲಿ ಅದನ್ನ. ಮೇಕೆದಾಟು ಬಗ್ಗೆ ಏನ್ ಪ್ರಾಮಿಸಸ್ ಮಾಡಿದಾರೋ ಡೆಲಿವರ್ ಮಾಡ್ಲಿ ಅದನ್ನ. ಅದ್ ಬಿಟ್ಟು SC SP TSP ಸ್ಕೀಮ್ಗೆ ಅದರಲ್ಲಿ ಏನು ಹಣ ತಗೊಂಡು ಅದನ್ನ ಡೈವರ್ಟ್ ಮಾಡಿದ್ದಾರೆ 11,000 crore. ವಾಟ್ ಅಬೌಟ್ ದಿಸ್ ಮನಿ? ರೈಟ್ ಒಂದು ರಿಯಾಕ್ಷನ್ ತಗೊಳ್ಳೋದಕ್ಕೆ ಮುಂಚೆ ಈಗ ಬರ್ತಾ ಇರುವಂತಹ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಸಿದ್ದರಾಮಯ್ಯ ಅವರ ನಿವಾಸದ ವಿಜುವಲ್ಸ್ ಇದು. ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಜೊತೆ ಒಂದು ಫೋಟೋ ಸೆಷನ್ ಇದೆ. ಹಣಕಾಸು ಇಲಾಖೆಯ ಬಜೆಟ್ ಪ್ರತಿ ಹಸ್ತಾಂತರ ಆಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಬಜೆಟ್ನ ಪ್ರತಿ ಹಸ್ತಾಂತರ ಆಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. 15ನೇ ಬಾರಿ ಬಜೆಟ್ ಮಂಡಿಸೋರಿದ್ದಾರೆ ಸಿದ್ದರಾಮಯ್ಯ ಅವರು. ಅಧಿಕಾರಿಗಳಿಂದ ಬಜೆಟ್ನ ಪ್ರತಿ ಪಡ್ಕೊಳ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಸಿಎಂ ಆಗಿ 8ನೇ ಬಾರಿಗೆ ಬಜೆಟ್ ಮಂಡಿಸ್ತಾ ಇದ್ದಾರೆ. ಅಧಿಕಾರಿಗಳಿಂದ ಬಜೆಟ್ನ ಪ್ರತಿ ಪಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. 10-15ಕ್ಕೆ ಬಜೆಟ್ ಮಂಡನೆಯಾಗತ್ತೆ. ದಾಖಲೆಯ 15ನೇ ಬಜೆಟ್ ಮಂಡನೆ ಮಾಡೋರಿದ್ದಾರೆ ಸಿದ್ದರಾಮಯ್ಯ. ಸಿಎಂ ಆಗಿ 8ನೇ ಬಾರಿಗೆ ಬಜೆಟ್ ಮಂಡನೆ. ಬಜೆಟ್ನ ಪ್ರತಿಗಳನ್ನ ತೆಗೆದುಕೊಂಡು ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ.
10:15ಕ್ಕೆ ಬಜೆಟ್ ಮಂಡನೆ ಆರಂಭ ಆಗತ್ತೆ. ಬಜೆಟ್ ಪ್ರತಿಗಳ ತೆಗೆದುಕೊಂಡು ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಆ ಬಾಕ್ಸ್ ನಲ್ಲಿ 2024-25ನೇ ಸಾಲಿನ ಬಜೆಟ್ನ ಪ್ರತಿಗಳಿವೆ. ಪ್ರಶ್ನೆ ಕೇಳಬೇಕಿತ್ತು. ಸಿದ್ದರಾಮಯ್ಯನವರು ಯೂಶಲಿ ರಾಹುಕಾಲ ಎಲ್ಲ ನಂಬೋರಲ್ಲ. ಯಾಕಂದರೆ 12 ಗಂಟೆಗೆ ಕರ್ನಾಟಕದ ಬಜೆಟ್ 12 ಗಂಟೆಗೆ ಮಂಡನೆ ಆಗುತ್ತೆ, ಕೇಂದ್ರದ ಬಜೆಟ್ 11 ಗಂಟೆಗೆ ಮಂಡನೆ ಆಗುತ್ತೆ. ಯಾವತ್ತೂ ನಡೆದುಕೊಂಡು ಬಂದಿರತಕ್ಕಂಥ ಸಂಪ್ರದಾಯ ಇದೆ. ಏಕಾಏಕಿ ಸಿದ್ದರಾಮಯ್ಯನವರು ಈ ಬಜೆಟ್ ಸಮಯವನ್ನು ಚೇಂಜ್ ಮಾಡಿದ್ದಾರೆ ಅನ್ಸುತ್ತೆ. ಅವ್ರಿಗೂ ರೇವಣ್ಣನವರ ಪ್ರಭಾವ ಜಾಸ್ತಿ ಬಿದ್ದಿದೆ ಮತ್ತೆ, ಅಥವಾ ಅಧಿಕಾರದಲ್ಲಿ ಉಳಿದುಕೊಳ್ಬೇಕು ಅಂತ ಕಾರಣಕ್ಕೋಸ್ಕರ ಯಾರಾದರೂ ಜ್ಯೋತಿಷ್ಯಗಳ ಸಲಹೆ ತೆಗೆದುಕೊಳ್ತಾ ಇದ್ದಾರ? ಅದಕ್ಕೆ ಲೈಟ್ ಆಗಿ ಉತ್ತರ ಕೊಟ್ಬಿಡ್ತೀನಿ. ಈ ಭಾರತೀಯ ಜನತಾ ಪಾರ್ಟಿ ಅವ್ರು ಕೂತ್ಕೊಂಡು ಎದ್ದ ಮೇಲೆ ಒಂದ್ ಸ್ವಲ್ಪ ದಿವಸ ಇರ್ತದ, ಅದು ಒಂದ್ ವರ್ಷ ಅಂತೂ ಭಯ ಬಂದಿದೆ, ಅಂತೂ ಭಯ ಬಂದಿದೆ. ಹಂಗಾರೆ ಭಯ ಬಂದಿದೆ ಅಂತ ಆಯ್ತಾ? ಕೇಳಿ, ಬಸವಣ್ಣನ ತತ್ವ ಸಿದ್ಧಾಂತದಲ್ಲಿ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ಹೋಗ್ತಿರುವಂತ ರಾಜ್ಯ ಸರ್ಕಾರ ಇದೆ. ಇದು ಏನಂತಂದ್ರೆ ಇವ್ರು ಹೇಳ್ದಂಗೆ ಏನು ಇಲ್ಲ. ಮೇ ಬಿ ಅದು ಅದೇನಂತೀರಿ, ಆ ಕಾಗೆ ಬಂದು ಕುತ್ಕೊಳ್ಳೋದಕ್ಕೂ ಅದು ಅದೇನೋ ಒಂದು ಆಗಿರ್ಬೇಕಷ್ಟೇ. ಲೈಟರ್ ನೋಟ ಬಿಜೆಪಿ ಅವ್ರು ಕುತ್ಕೊಂಡು ಎದ್ದೋದ್ ಮೇಲೋ, ಇಲ್ಲ JDS ನವ್ರ ಜೊತೆ ಸ್ನೇಹ ಮಾಡಿದ್ಮೇಲೋ, ರೇವಣ್ಣ ಅವರು DK ಶಿವಕುಮಾರ್ ಜೊತೆ ಒಂದು ಸ್ಪರ್ಧೆ ಇರೋದ್ರಿಂದ ಅವ್ರ ದಾರಿಯನ್ನು ಯಾವಾಗ ಕುರ್ಚಿ ಗಟ್ಟಿಯಾಗಿ ಇಟ್ಕೊಳ್ಬೇಕು ಇದೆಲ್ಲ ಶುರು ಆಗುತ್ತೆ. ಲೈಟರ್ ನೋಟ್ ಎಸ್. ಸೊ ಇದ್ರೂ ಇರ್ಬೋದು. ಬಟ್ ವೆರಿ ವೆರಿ ಗ್ರೇಟ್ ಅಬ್ಸರ್ವೇಷನ್ ಬೈ ಪ್ರಶಾಂತ್. ವೆರಿ ಗ್ರೇಟ್. ಐ ಶುಡ್ ಅಪ್ರಿಷಿಯೇಟ್ ಇಟ್. ಎಸ್ ಮುರಳೀಧರ್ ಸರ್, ಬ್ಯಾಲೆನ್ಸಿಂಗ್ ಬಗ್ಗೆ ಮೂರೂ ಪಕ್ಷದ ವಕ್ತಾರರು ಬಡದಾಡ್ಕೊಂಡಿದ್ದನ್ನು ನೀವು ಈಗಷ್ಟೇ ನೋಡಿದ್ರಿ. ಇಲ್ಲಿ ನಾವು ಸ್ವಲ್ಪ ಪಕ್ಷದವರು ಒಂದು ಮೀಡಿಯಾ ವೇದಿಕೆ ಮೇಲೆ ಬಂದು ಕೂತಾಗ ಪಕ್ಷಕ್ಕಿಂತ ಮೇಲ್ ಹೋಗಿ ಪಕ್ಷನ ನೋಡ್ಕೊಳ್ಳೋದು ಜವಾಬ್ದಾರಿ ಜಾಸ್ತಿ. ಜಸ್ಟ್ ಬಿಕಾಸ್ ಸಂಬಡಿ ಈಸ್ ಕ್ಯಾಂಟಾಕರಸ್ ಆರ್ ಫೋರ್ಸ್ಫುಲ್ ಡಸಂಟ್ ಮೀನ್ ಬಜೆಟ್ ಈಸ್ ರಾಂಗ್ ಆರ್ ರೈಟ್. ಈಗ ನಮಗೆ ಬಜೆಟ್ ವಿಶ್ಲೇಷಣೆಯಲ್ಲಿ ಸಿಂಪಲ್ ಸುಮಾರು ವರ್ಷದಿಂದ ನೋಡ್ಕೊಂಡು ಬಂದ್ಬಿಟ್ಟಿದ್ದೀವಿ. 8%ಗಿಂತ ಕಡಿಮೆ ಗ್ರೋತ್ ಇನ್ಫ್ಲೇಷನ್ ಇಲ್ಲ. ರಿಯಲ್ ಇನ್ಫ್ಲೇಷನ್ 10-12% ಇದೆ. 60,000 ಕೋಟಿ ಸಾಲ ಆಗಬೇಕು. ಸಂಪನ್ಮೂಲ ಕ್ರೋಢೀಕರಣ ಕರ್ನಾಟಕಕ್ಕೆ ಯಾವತ್ತೂ ತೊಂದರೆ ಆಗಲ್ಲ. ಇನ್ನೊಂದು ಕರೋನಾ ಥರ ಬಂದರೂ ಟೆಕ್ನಾಲಜಿ ಸೆಕ್ಟಾರು 2 ವರ್ಷ ಇಟ್ ಟುಕ್ ಎ ಪಾಸ್. ರೈಟ್. ಅಂದರೆ ಸಿಂಹ ಹಿಂದಕ್ಕೆ ಕೇಳ್ಕೊಂಡಂಗೆ ಇತ್ತು. ಈಗ ಇಟ್ ಇಸ್ ಗೋಯಿಂಗ್ ಟು ಹ್ಯಾವ್ ಎ ಲೀಪ್. ಫಾರಿನ್ ಅಂದರೆ ಅದರ್ ದೆನ್ ಇಂಡಿಯಾ atmosphere is not congenial for technological services, more so from Bangalore. ಇಡೀ ಇಂಡಿಯಾಲಿ ಟೆಕ್ನಾಲಜಿ ಸರ್ವಿಸಸ್ GDP ಜಾಸ್ತಿ ಆಗಿದೆ ಅಂದರೆ ಬೆಂಗಳೂರಿಂದ, ಕರ್ನಾಟಕದಿಂದ, ಬೇರೆ ರಾಜ್ಯಗಳಿಂದ ಬಂದು ಕರ್ನಾಟಕದಲ್ಲಿ ಕಲಿತವರಿಂದ. ಸೊ ನಮ್ಮದು ಗ್ರೋತ್ ಚೆನ್ನಾಗಿದೆ, ರೆವಿನ್ಯೂ ಚೆನ್ನಾಗಿದೆ. ಇಲ್ಲಿ ಎಕ್ಸ್ಪೆಂಡಿಚರ್ ಪ್ಯಾಟರ್ನು ರೀಪೇಮೆಂಟ್ ಆಫ್ ಡೆಟ್ಗೆ ಎಷ್ಟು ಹೋಗುತ್ತೆ, ಇಂಟ್ರೆಸ್ಟ್ಗೆ ಎಷ್ಟು ಹೋಗುತ್ತೆ, ದಿಸ್ ಈಸ್ ದಿ ಸ್ಟ್ಯಾಂಡರ್ಡ್ ಫ್ಯಾಕ್ಟರ್. ಪೆನ್ಷನ್ಗೆ ಎಷ್ಟು ಹೋಗುತ್ತೆ, ಸ್ಯಾಲರಿಗೆ ಎಷ್ಟು ಹೋಗುತ್ತೆ, ದಟ್ ಈಸ್ ಅನದರ್ ಸ್ಟ್ಯಾಂಡರ್ಡ್ ಫ್ಯಾಕ್ಟರ್. ಇದು ಬಿಟ್ಟರೆ ಉಳಿದಿರೋದು ಎಕ್ಸ್ಪೆಂಡಿಚರು. ಅದಕ್ಕೆ ತಕ್ಕನಾದ ತತ್ಸಮವಾದ ಇನ್ಕಮ್ ಪ್ಲಸ್ ಸೆಂಟ್ರಲ್ ಗ್ರಾಂಟ್ ಪ್ಲಸ್ ಲೋನ್ಸ್ ಈಸ್ ಗೋಯಿಂಗ್ ಟು ಡಿಸೈಡ್ ವಾಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು, ಮೇಕೆದಾಟು, ಆ ಅಲೋಕೇಶನ್ನು. ಇಲ್ಲ ಕೆಲವು ಅಲೋಕೇಶನ್ಗಳು ತೋರಿಕೆಗೆ ಮಾಡ್ಬೋದು, ಆದರೆ ಈ ವರ್ಷ ಅದು ಸಾಧ್ಯ ಇಲ್ಲ. ನೆಕ್ಸ್ಟ್ 10 monthsಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಯು ಮೇ ಯುಟಿಲೈಸ್ ಓನ್ಲಿ 30-40%. ಎರಡನೇದು, ಇವರು ಯಾವುದೋ ವೇದಿಕೆಯಲ್ಲಿ 33% ಉಳಿದಿದೆ, ಇನ್ನೂ ಎಕ್ಸ್ಪೆಂಡಿಚರ್ ಆಗಿಲ್ಲ ಅಂದರೆ 10 ತಿಂಗಳಲ್ಲಿ 3 ಡಿವೈಡ್ ಮಾಡಿದ್ರೆ 33% ಈಸ್ ಕ್ವೈಟ್ ನ್ಯಾಚುರಲ್ ಫಾರ್ January, February, March. ಓಕೆ ಓಕೆ ಓಕೆ. ಮೇಡಮ್ ಬಿಫೋರ್ ಮೇಡಮ್ ಅವ್ರು ಹೇಳ್ತಾ ಇದ್ರು, ಇಷ್ಟೊಂದು ಇಷ್ಟು ದೊಡ್ಡದಾದಂಥ ಏನಂತೀರಿ ಅಮೌಂಟು ಸರ್ಕಾರದಲ್ಲಿ ಉಳಿದಿದೆ, ಅದನ್ನು ಖರ್ಚು ಮಾಡಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ. MLAಗಳಿಗೆ ಫಂಡ್ಸ್ ಕೊಟ್ಟಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಯಾವುದು ನನಗೆ ಈಗ ಅರ್ಥ ಆಗದಿರೋದು, ದೆರ್ ಇಸ್ ಅ ಸ್ಟೇಟ್ಮೆಂಟ್ ಅಲ್ಲಲ್ಲ, ದುಡ್ಡು ಖರ್ಚು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಹಂಗಲ್ಲ, ನೀವು ಯಾವುದೋ ಒಂದು ವೆಬ್ಸೈಟ್ ಹೇಳಿದ್ರಿ, ಏನದು ಮೇಡಮ್, ಅದು ಗೌರ್ಮೆಂಟ್ ವೆಬ್ಸೈಟ್ ಅಲ್ಲ, ಗೌರ್ಮೆಂಟ್ ವೆಬ್ಸೈಟ್ ಕರ್ನಾಟಕ ಸರ್ಕಾರ ಅಲ್ಲ. ಹಂಗಂದ್ರೆ ಬಿಜೆಪಿ ಸೆಲ್ದ್ ಇರ್ತದೆ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಸೊ ವಿಚಾರ ಇರೋದಿಷ್ಟೇ. ಅಲ್ಲ ಫೈನಾನ್ಸ್ ಅಲ್ಲ, ನಾನು ಅತಿ ಕಾರ್ಪೊರೇಟ್ ರಿಪೋರ್ಟ್ ಎಲ್ಲರೂ ಬಿಜೆಪಿ ಮೇಲೆ ನೀವು ಬ್ಲೇಮ್ ಮಾಡೋದು
ಮಾಡೋದಿಕ್ ಆಗೋದಿಲ್ಲ. ಅಲ್ಲ ಮೇಡಮ್, ನಾನು ಬ್ಲೇಮ್ ಮಾಡ್ಬೇಕಾಗಿರೋದು ನಿಮ್ಮನ್ನೇ, ಬಿಕಾಸ್ ಯು ಆರ್ ಮೈ ಅಪೋಸಿಷನ್. ಪ್ಲೀಸ್ ಡೋಂಟ್ ಟೇಕ್ ಇಟ್ ರಾಂಗ್. ಸರ್, ಆಪೋಸಿಷನ್ ಅಂತ ಬ್ಲೇಮ್ ಮಾಡ್ಕೊಂಡು ಅಲ್ಲ, ನಾವು ಅಪ್ರಿಷಿಯೇಟ್ ಮಾಡೋ ಜಾಗದಲ್ಲಿ ಅಪ್ರಿಷಿಯೇಟ್ ಮಾಡ್ತಾರ ನೀವು. ನಂತರ ಚರ್ಚೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.